ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಈ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಇಂಡಿಯಾ ಹುಡುಗಿನ ಮಂಡ್ಯದಲ್ಲೆಲ್ಲ ಮಂಡ್ಯ ಹುಡುಗಿನ ಇಂಡಿಯಾದಲ್ಲೆಲ್ಲ ಮಾತಾಡಬೇಕು, ಆ ಥರ ನೀವು ನನ್ನನ್ನು ಬೆಳೆಸಬೇಕು. ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮಂಡ್ಯದವರು ಅಂತೆಲ್ಲ ಪ್ರತಿಯೊಬ್ಬರು ನಮ್ಮ ಕನ್ನಡಿಗರು ಯಾರೆಲ್ಲ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಗೂ ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆ ಇರುತ್ತಲ್ವ, ಅದಕ್ಕೋಸ್ಕರ ಪ್ಲೀಸ್ ಎಲ್ಲ ವಿಡಿಯೋನ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಲೈಕು ನಮಗೆ ತುಂಬಾ ಇಂಪಾರ್ಟೆಂಟು. ಲೈಕ್ ಮಾಡೋದ್ರಿಂದ ನಮ್ಗೆ ಒಂಥರ ಮೋಟಿವೇಶನ್ ಸಿಗುತ್ತೆ, ಇನ್ನು ಹೆಚ್ಚು ವೀಡಿಯೋಗಳು ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸೊಲ್ಲಾಪುರದ ಟೆಕ್ಸ್ಟೈಲ್ಸಲ್ಲಿ ನಾನು ಈ ಹಿಂದೆ ವೀಡಿಯೋಗಳು ಮಾಡಿದ್ನಲ್ಲ, ಅವ್ರದ್ದು ಜಾನು ಮೇಕವರ್ ಅಂತೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಯೂಟ್ಯೂಬಲ್ಲೂ ಜಾನು ಮೇಕವರ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲೂ ಹೊಸ ಅಪ್ಡೇಟ್ಗಳು ಹಾಕ್ತಾ ಇರ್ತಾರೆ. ಹೊಸ ಸೀರೆಗಳು ಹಾಕಿದ್ದಾರೆ, ಸಖತ್ತಾಗಿದ್ದಾವೆ ಸೀರೆಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಹಾಕಿದ್ದಾರೆ, ಒಳ್ಳೊಳ್ಳೆ ರೈಟಲ್ಲಿ ಕೊಡ್ತಾ ಇದ್ದಾರೆ, ತುಂಬಾ ಆಫರ್ಗಳು ಬಿಟ್ಟಿದ್ದಾರೆ. ಯಾರೆಲ್ಲ ಹೋಗಬೇಕು ಅಂತ ಇದ್ದೀರಾ ಬೇಗ ಹೋಗಿ ಸೀರೆನ ಪರ್ಚೇಸ್ ಮಾಡಿ. ತುಂಬ ಸೀರೆಗಳು ಹಾಕ್ತಾ ಇದ್ದಾರೆ. ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆ, ಎಲ್ಲರೂ ಹೋಗಿ ಬೇಗ ಸೀರೆನ ಪರ್ಚೇಸ್ ಮಾಡ್ಕೊಬನ್ನಿ ಅಂತ ಹೇಳ್ತೀನಿ. ಆಫರ್ನ ಮಿಸ್ ಮಾಡ್ಕೊಬೇಡಿ, ತುಂಬಾ ಕಮ್ಮಿ ಆಫರಿಗೆ ಹಾಕಿದ್ದಾರೆ. ಇವಾಗ 2800 ಸೀರೆಗಳೆಲ್ಲ 1500 ಆ ರೇಂಜಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ವಿಡಿಯೋ ಬಿಟ್ಟಿದ್ದಾರೆ, ನೀವು ಅವ್ರ ಪೇಜಲ್ಲಿ ಹೋಗಿ ನೋಡಿದ್ರೆ ಸೀರೆ ಕಲೆಕ್ಷನ್ಗಳೆಲ್ಲ ಹಾಕಿರ್ತಾರೆ. ಬೇಗ ಹೋಗಿ ಸೀರೆಗಳನ್ನ ತೊಗೊಂಡು ಬನ್ನಿ. ಅಡ್ರೆಸ್ ಎಲ್ರಿಗೂ ಗೊತ್ತೇ ಇದೆಯಲ್ವಾ. ಎಲ್ಲರೂ ಅಕಸ್ಮಾತ್ ಸುಂಕದಕಟ್ಟೆಯಿಂದ ಬರೋರಾದರೆ ಸುಂಕದಕಟ್ಟೆಯಲ್ಲಿ ಇಳಿದು ಏರೋಹಳ್ಳಿಗೆ ಬಂದು ಏರೋಹಳ್ಳಿಯಿಂದ ಏರೋಹಳ್ಳಿಯಿಂದ ನಾಗರಹೊಳೆ ಸರ್ಕಲಲ್ಲಿ ಇಳ್ಕೊಂಡ್ರೆ ಸ್ಟ್ರೈಟು ಒಂದೇ ರೋಡು ಅವ್ರ ಅಂಗಡಿಗೆ. ಸ್ಟ್ರೈಟ್ ಮೇಲೆ ಹೋದರೆ ಓಂ ಶಕ್ತಿ ದೇವಸ್ಥಾನ ರೋಡ್ ಅಂತ ಬರುತ್ತೆ, ಅದ್ರ ಲೆಫ್ಟ್ 4ನೇ ಅಂಗಡಿನೇ ರೈಟ್ ಸೈಡು 4ನೇ ಅಂಗಡಿನೇ ಅವ್ರ ಅಂಗಡಿ, ಸೊಲ್ಲಾಪುರದ ಟೆಕ್ಸ್ಟೈಲ್ಸ್ ಅಂತ. ಎಲ್ಲರೂ ಹೋಗಿ ಬೇಗ ಹೋಗಿ ಸೀರೆಗಳನ್ನ ಒಳ್ಳೊಳ್ಳೆ ಸೀರೆಗಳನ್ನ ವರಮಹಾಲಕ್ಷ್ಮಿಗೆ ಪರ್ಚೇಸ್ ಮಾಡಿ ಬನ್ನಿ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈ ವ್ಲಾಗ್ ಹೇಗೆಲ್ಲ ಹೋಗುತ್ತೆ ನೋಡೋಣ ಬನ್ನಿ. ಇವತ್ತಿನ ದಿನ ಏನೆಲ್ಲ ನಡೀತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳಿಗೆ ಸ್ಕೂಲೇನಿರಲಿಲ್ಲ, ಪೇರೆಂಟ್ಸ್ ಮೀಟಿಂಗ್ ಇತ್ತು. ಪೇರೆಂಟ್ಸ್ ಮೀಟಿಂಗ್ ಹೋಗಬೇಕು, ಅದಕ್ಕೆ ಸಿಂಪಲ್ಲಾಗಿ ಬಾಕ್ಸ್ ಏನಿರಲಿಲ್ವಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡ್ತಿರೋದು. ಇವರು ಬಾಕ್ಸಿಗೆ ಉಪ್ಪಿಟ್ಟು ಮಾಡಿದ್ರೆ ತೊಗೊಂಡೋಗೋದಿಲ್ಲ. ಮಧ್ಯಾಹ್ನದಷ್ಟೊತ್ತಿಗೆ ಸೇಮ್ ಬಾಕ್ಸ್ ಥರನೇ ಶೇಪ್ ಬರುತ್ತೆ, ಹೋಗಮ್ಮ ಯಾರು ತಿಂತಾರೆ ಅಂತ ಹೇಳ್ತಾರೆ. ಪಕ್ಕದಲ್ಲೇ ಇವಾಗ ಮೊಸಪ್ಪು ರೆಡಿ ಮಾಡಿದ್ದೀನಿ, ಅನ್ನನೂ ಕೂಡ ರೆಡಿ ಮಾಡಿದ್ದೀನಿ. ಅನ್ನ ಸಾಂಬಾರು ಟಿಫನ್ಗೆ ಉಪ್ಪಿಟ್ಟು ಎಲ್ಲ ಕೂಡ ರೆಡಿ ಆಗ್ತಾಯಿದೆ. ನನ್ನ ಮಗ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಹಲ್ಲಾಡ್ಸೋಕ್ಕೆ ಬಂದಿದ್ದಾನೆ. ಹೇಳ್ತಾಯಿದ್ದೇನೆ ನಾನು ಶೆಫ್ ಅಂತ ಹೇಳ್ಕೊಂಡು, ಆದರೆ ಮಾಡ್ತಾನೆ. ರೈಸ್ ಎಲ್ಲ ಸ್ವಲ್ಪ ಅರ್ಜೆಂಟಿಗೆ ಏನಾದ್ರೂ ಎಮರ್ಜೆನ್ಸಿ ಇದ್ದಾಗ ಅವ್ರದ್ದಾದ್ರೂ ಅವ್ರು ನೋಡ್ಕೋಬೇಕಲ್ವ, ಅದಕ್ಕೆ ಎಮರ್ಜೆನ್ಸಿಗೆ ರೈಸ್ ಎಲ್ಲ ತೊಳೆದಿಟ್ಕೊಳ್ಳೋದು ಎಲ್ಲ ಮಾಡ್ತಾನೆ. ಈಗ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಏನಿಲ್ಲ, ಈರುಳ್ಳಿ, ಟೊಮೆಟೊ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲನ ಹಾಕ್ಬಿಟ್ಟು ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ರವೆನೂ ಕೂಡ ಅದ್ರ ಜೊತೆಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಮೊದಲೇ ಹುರಿದಿರೋ ರವೆನ ಮತ್ತೆ ಇದ್ರೊಳಗಡೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸೈಡ್ ಇಲ್ಲಿ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಆಗುತ್ತೆ ಅಡುಗೆಗಳು ಬಿಸಿನೀರು ರೆಡಿ ಮಾಡ್ಕೊಳ್ಳೋದ್ರಿಂದ. ಈಗ ಸ್ವಲ್ಪ ರವೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ನಾನು. ಬನ್ಸಿ ರವೆದಾದರೆ ಉಪ್ಪಿಟ್ಟು ತಿಂತಾರೆ, ಇಲ್ಲ ಅಂತಂದರೆ ಮಕ್ಕಳು ಸ್ವಲ್ಪ ಅಷ್ಟಾಗಿ ತಿನ್ನೋದಿಲ್ಲ. ಉಪ್ಪಿಟ್ಟೇ ತಿನ್ನಲ್ಲ ಹೇಳ್ಬೇಕು ಅಂದರೆ. ಆದರೆ ಒನ್ ಟೈಮ್ ಯಾವಾಗಲಾದರೂ ಇದಾಗಲೇ 15-20 ಡೇಸೇ ಆಗಿತ್ತು ಉಪ್ಪಿಟ್ಟು ಮಾಡಿ. ಅದಕ್ಕೆ ಹೆಂಗೋ ಇವತ್ತು ಬಾಕ್ಸ್ ಇಲ್ವಲ್ಲ, ಲಂಚ್ ಕಟ್ಟಂಗಿರಲಿಲ್ಲ. ಒಂದು ಟೈಮಿಗೆ ಹೆಂಗೋ ಟಿಫನ್ ಮಾಡ್ಕೊಂಬಿಡ್ಲಿ ಅಂತ ಹೇಳ್ಬಿಟ್ಟು ಈಗ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಗಡಿಬಿಡಿಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಏನು ಮಾಡೋಣ, ರಾತ್ರಿ ಆಗ್ತಿದ್ದಂಗೆ ಅಡುಗೆ ಏನು ಮಾಡೋಣ, ಇದೇ ಅಲ್ವಾ ನಮ್ಮ ಹೆಣ್ಮಕ್ಳುಗಳಿಗೆ ಟೆನ್ಷನು. ಅವರೇ ಹೇಳ್ಬಿಟ್ರೆ ಇಂಥದ್ದು ಮಾಡಿ ಅಂತಂದರೆ ಆರಾಮಾಗಿ ಏನಾದರೂ ಒಂದು ಮಾಡಿಬಿಡ್ಬೋದು. ಬಟ್ ಏನು ಅನಿಸುತ್ತೋ ನೀವು ಮಾಡಿ ಅಂತ ಇದ್ದರೆ ನಮಗೆ ತಲೆನೇ ಓಡಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಚೆನ್ನಾಗಿ ರವೆನ ಸ್ವಲ್ಪ ಅದರಲ್ಲೇ ಹುರ್ಕೊಂಡಾದ್ಮೇಲೆ ನೀರನ್ನ ಸೇರಿಸ್ತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ತೆಳ್ಳಗಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ಗಟ್ಟಿ ಉಪ್ಪಿಟ್ಟು ಅಷ್ಟಾಗಿ ಯಾರೂ ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ತೆಳ್ಳಗಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ರವೆನ ಅದ್ರ ಜೊತೆಲೇ ಹಾಕಿ ಚೆನ್ನಾಗಿ ಹುರಿಯೋದ್ರಿಂದ ನೋಡಿ, ನೀರು ಹಾಕಿದ್ರೂ ಕೂಡ ಒಂದು ಚೂರು ಗಂಟು ಬರೋದಿಲ್ಲ.
ಸ್ವಲ್ಪನೂ ಗಂಟಿಲ್ದಂಗೆ ಉಪ್ಪಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಅದಾದಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಬಿಟ್ಟು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಆಯಿತು. ಇಲ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ನಮಗೆ ಗಟ್ಟಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ರವೆ ಹಾಕ್ಕೊಳ್ಳಿ. ಇಲ್ಲ ನಮಗೂ ಸ್ವಲ್ಪ ತೆಳ್ಳಗೆ ಇಷ್ಟ ಅಂತಂದರೆ ಈ ಥರ ಮಾಡ್ಕೋಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಚೆಕ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ಆದ್ರೂ ಒಂದು 100ಅಲ್ಲಿ ಒಂದು 80% ಜನಕ್ಕೆ ಸ್ವಲ್ಪ ಉಪ್ಪಿಟ್ಟು ಅಂದರೆ ಅಷ್ಟಕ್ಕಷ್ಟೇ. ಬಟ್ ಬಿಸಿಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂದು ಟೈಮ್ಗೆ. ಬಾಕ್ಸ್ಗಳು ಮಾತ್ರ ಮಕ್ಕಳು ಇವಾಗ ತಗೊಂಡು ಹೋಗಲ್ಲ ಬಾಕ್ಸಿಗೆ, ಟಿಫನಿಗೆ ಮಾತ್ರ ತಿಂತಾರೆ ಅಷ್ಟೇ. ಅದು ಯಾವಾಗಲಾದರೂ ಒಂದು ಟೈಮು. ಈಗ ನಮ್ಮದು ಉಪ್ಪಿಟ್ಟು ರೆಡಿ ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಈಗ ಫ್ರೆಂಡ್ಸ್, ಬಟ್ಟೆಗಳು ಒಣಗಿಸೋದು ಒಂದು ದೊಡ್ಡ ಕೆಲಸ ಆಗಿಬಿಟ್ಟಿದೆ. ಯಾವಾಗ ನೋಡಿದ್ರೂ ಅವಾಗ ಮಳೆ ಬರ್ತಾ ಇರುತ್ತೆ, ಯಾವ ಟೈಮಿಗೆ ಮಳೆ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಬಟ್ಟೆ ಒಗೆದು ಹಾಕಿರ್ತೀವಿ, ಬಟ್ಟೆ ಎಲ್ಲ ನೆಂದೇ ಹೋಗ್ಬಿಡುತ್ತೆ, ಜಿಡಿ ಬರ್ತಾನೇ ಇರುತ್ತೆ ಅವಾಗವಾಗ. ವೆದರು ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ. ವೆದರ್ ಅಂತೂ ತುಂಬಾ ಇವಾಗ ತುಂಬ ಕೋಲ್ಡ್ ಇದೆ ಅಂತಲೇ ಹೇಳ್ಬೋದು. ಈ ಟೈಮುಗಳಲ್ಲಿ ಮಕ್ಕಳಿಗೆ ಶೀತ, ಕೆಮ್ಮು, ನೆಗಡಿ ಆಗೋದಂತೂ ಸಾಮಾನ್ಯ ಆಗಿಬಿಟ್ಟಿದೆ. ಮಕ್ಳಿಗೆ ಜ್ವರ ಬರೋದು. ಅದಕ್ಕೆ ಆದಷ್ಟು ಮಕ್ಕಳನ್ನ ಕೋಲ್ಡಿಂದ ಅವಾಯ್ಡ್ ಮಾಡಿ. ಈ ಟೈಮ್ಗಳಲ್ಲಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕೊಡಿಸೋದು, ಐಸ್ ಕ್ರೀಮ್ ಕೊಡಿಸೋದು ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ನೋಡಿ, ಉಪ್ಪಿಟ್ಟಿಗೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮ್ಮದು ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ಟೇಸ್ಟಿಗೆ ನೋಡ್ತಾ ಇದ್ದೀನಿ ಉಪ್ಪು ಸಪ್ಪೆ ಹೆಂಗಿದೆ ಅಂತೇಳ್ಬಿಟ್ಟು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇನ್ನೊಂದು 2 ಮಿನಿಟ್ಸ್ ಈ ಥರ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ನಮ್ಮದು ಉಪ್ಪಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮದೆಲ್ಲ ಬೆಳಗಿನ ರೊಟೀನ್ ಹೇಗಿರುತ್ತೆ, ಮಕ್ಳಿಗೆ ಏನು ಬಾಕ್ಸ್ ಕಟ್ತೀರಾ ಎಲ್ಲ ಕಮೆಂಟ್ ಮಾಡಿ. ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ಕಮೆಂಟ್ ಮಾಡ್ದಲ್ಲೇ ಇರಬೇಡಿ. ಹಾಗೆ ಲೈಕ್ ಮಾಡಿ ಮರಿಬೇಡಿ, ಲೈಕ್ ಮಾಡಿ. ನಿಮ್ಮ ಲೈಕು, ಒಂದೊಂದು ಲೈಕು ಕೂಡ ತುಂಬಾ ಇಂಪಾರ್ಟೆಂಟು. ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇವತ್ತೊಂದು ಟ್ರೈಪೋಡ್ ಬುಕ್ ಮಾಡಿದ್ದೀನಿ. ಟ್ರೈಪೋಡ್ ಕೂಡ ಬಂದಿದೆ. ಅದ್ರ ಹೆಂಗಿದೆ ಏನು ಕ್ವಾಲಿಟಿ ಎಲ್ಲ ತೋರಿಸ್ತೀನಿ. ಇನ್ನೊಂದು ವಿಷಯ ಫ್ರೆಂಡ್ಸ್, ನಮ್ಮ ಬರ್ಡ್ಸು, ನಮ್ಮದು ಲವ್ ಬರ್ಡ್ಸ್ ಇದೆ ಮನೇಲಿ. ಲವ್ ಬರ್ಡ್ಸ್ ಬಂದು ಮರಿ ಹಾಕಿದೆ. ತುಂಬಾ ಖುಷಿ ಆಗ್ತಾಯಿದೆ. ಇದು ಲವ್ ಬರ್ಡ್ಸ್ ತಂದು ಒಂದು 9 ಮಂತ್ಸು, 1 ಇಯರ್ ಹತ್ತತ್ರನೇ ಆಯ್ತಾ ಬಂತು. ಅಷ್ಟರಲ್ಲಿ ಇದ್ದರು. ಒಂದು 5-6 ಸಲ ಮೊಟ್ಟೆ ಇಟ್ಟಿತ್ತು. ಬಟ್ ಯಾವ ಸಲಿನೂ ಮರಿ ಆಗಿರಲಿಲ್ಲ. ಈ ಸಲ ಮರಿ ಮಾಡಿದೆ. ತುಂಬಾ ಖುಷಿ ಆಗ್ತಾಯಿದೆ. 3 ಮರಿ ಇಟ್ಟಿದೆ. ಇನ್ನು 4 ಮೊಟ್ಟೆ ಇದೆ. ಬಟ್ ಆ ಮೊಟ್ಟೆ ಎಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಅನಿಸುತ್ತೆ. 3 ಮರಿ ಮಾತ್ರ ಬಂದಿದೆ. ಆಲೇ ಮರಿ ಮಾಡಿ ಇದು 1 ವಾರ ಆಯ್ತಾನೆ ಬಂತು. ಇದು 1 ವೀಕ್ ಮರಿಗಳು. ಈ ಸಲ ಅಂತೂ ನಮಗೆ ತುಂಬಾ ಖುಷಿ ಆಯಿತು ಮರಿ ಮಾಡಿರೋದು ನೋಡಿ. ಯಾಕೆಂದರೆ ಎಷ್ಟು ಸಲ ಮೊಟ್ಟೆ ಇಡ್ತಾಯಿತ್ತು ಬಟ್ ಮರಿ ತೆಗಿತಾ ಇರಲಿಲ್ಲ. ಬಟ್ ಈ ಸಲ ಮರಿ ಆಗಿರೋದ್ರಿಂದ ತುಂಬಾ ಖುಷಿಯಾಗಿದೆ. ಒಂದು ಪ್ಯಾರೆಟ್ ಇದೆ, 4 ಲವ್ ಬರ್ಡ್ಸ್ ಇತ್ತು. 4 ಲವ್ ಬರ್ಡ್ಸ್ ಜೊತೆಗೆ ಇವಾಗ ಇನ್ನೂ 3 ಬರ್ಡ್ಸ್ ಸೇರ್ಕೊಂತು. ಈಗ 7 ಲವ್ ಬರ್ಡ್ಸ್ ಆಯಿತು. ತುಂಬಾ ಖುಷಿ ಆಯಿತು. ಒಂದೇ ಸಲಿಗೆ 3 ಮರಿ ಆಗಿರೋದು. ಅದು 4 ಮೊಟ್ಟೆ, ಇನ್ನೂ ಒಂದು 4-5 ಮೊಟ್ಟೆ ಇದೆ. ಬಟ್ ಅದೇನಷ್ಟು ಹೆಲ್ದಿ ಇಲ್ಲ ಅನಿಸುತ್ತೆ. ಬನ್ನಿ, ಇವಾಗ ಟ್ರೈಪೋಡ್ ಬಂದಿದೆ. ಟ್ರೈಪೋಡ್ ಹೆಂಗಿದೆ ಏನು ತೋರಿಸ್ತೀನಿ. ಮೀಶೋಯಿಂದ ಪಾರ್ಸಲ್ ಬಂದಿದೆ. ಏನು ಅಂತ ಹೇಳ್ತೀನಿ, ಓಪನ್ ಮಾಡಲಿ. ನೆನ್ನೆ ಬ್ಯಾಕ್ ಕವರ್ ಬಂದಿತ್ತು. ಇವತ್ತು ಏನು ಅಂದರೆ ಏನು ಚಿನ್ಮಯ್ ತೆಗಿಯೋಕ್ಕೆ ಆಗ್ತಾಯಿಲ್ಲ ಅವನಿಗೆ. ಏನಿರ್ಬೋದು ಗೆಸ್ ಮಾಡಿ. ಟ್ರೈಪೋಡ್ ಹಾಳಾಗಿತ್ತು, ಅದಕ್ಕೆ ಇನ್ನೊಂದು ಟ್ರೈಪೋಡ್ ಬುಕ್ ಮಾಡಿದ್ದೀನಿ. ಕ್ವಾಲಿಟಿ ಹೇಗಿದೆ ಏನು ಹೇಳ್ತೀನಿ ರೀ. ಬೇಗ ಬೇಗ ತೆಗಿ, ಓಪನ್ ಮಾಡು. ಸಖತ್ತಾಗಿದೆ ಕ್ವಾಲಿಟಿ. ಚೆನ್ನಾಯ್ತಾ? 375 350 ಸ್ವಲ್ಪ ರೇಟ್ ಜಾಸ್ತಿನೇ ಆಯಿತು. ಬಟ್ ಇದ್ದಾವೆ 200 180ಗೆಲ್ಲ ಇದೆ. ಇದು ಸ್ವಲ್ಪ ಉದ್ದ ಜಾಸ್ತಿ ಇದೆ. ಎಷ್ಟು ಅಂದರೆ 5 ಫೀಟ್ ಏನೋ ಬರುತ್ತೆ. ಫುಲ್ ಲಾಂಗ್ ಇದೆ. ಹೌದು, ಇಷ್ಟು ಹೈಟ್ ಇದೆ. 5 ಫೀಟ್. ನನಗಿಂತನೂ ಉದ್ದ ಇದೆ, ನೋಡ್ತಾ ಇರ್ಬೋದು. ನನಗಿಂತನೂ ಉದ್ದ ಇದೆ. ಚೆನ್ನಾಗಿದೆ ಟ್ರೈಪಾಡ್. ಅಷ್ಟು ನಿನಗಿಂತನೂ ಉದ್ದ ಇದೆ. 375 ರುಪೀಸ್ ಏನೋ. ಯಾರಿಗಾದ್ರೂ ಲಿಂಕ್ ಬೇಕಿದ್ರೆ ಬೇಕಾದ್ರೆ ಲಿಂಕ್ ಹಾಕ್ತೀನಿ, ಪರ್ಚೇಸ್ ಮಾಡ್ಬೋದು. ಆಟೋಮೆಟಿಕ್ ಲಾಕಿಂಗ್ ಟೆಕ್ನಾಲಜಿ.
ಫ್ರೆಂಡ್ಸ್ ನೋಡಿದ್ರಲ್ಲ ಟ್ರೈಪಾಡ್ ಅಂತೂ ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ಎಲ್ಲಿಗೆ ಬೇಕಾದರೂ ಕ್ಯಾರಿ ಮಾಡ್ಬೋದು. ದೊಡ್ಡ ಟ್ರೈಪಾಡ್ ಇವಾಗ ಬೇಕಾಗೇ ಇಲ್ಲ ಅಂತಲೇ ಹೇಳ್ಬೋದು. ಎಷ್ಟು ಉದ್ದ ಇದೆ, ನನಗಿಂತನೂ ಇಷ್ಟು ಹೈಟ್ ಮೇಲಿದೆ. ಅಂದರೆ ಆರಾಮಾಗಿ ವ್ಲಾಗ್ ಮಾಡೋದಕ್ಕೆ, ಹೊರಗಡೆ ತೊಗೊಂಡೋಗೋದಕ್ಕೆ ನೋಡಿ ಎಷ್ಟು ಕಂಫರ್ಟಬಲ್ ಆಗಿದೆ. ಮತ್ತು ಚೆನ್ನಾಗಿ ವೆಯ್ಟು ಕೂಡ ಇದೆ. ಅಂದರೆ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಓಕೆ ಚೆನ್ನಾಗಿದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಏನಿಲ್ಲಾದರೂ 1 ವರ್ಷ ಯೂಸ್ ಮಾಡಿದ್ರೂ ಸೂಪರ್ ಅಂತ ಅನಿಸುತ್ತೆ. ಬಟ್ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಜಾಸ್ತಿ ದಿನವೇ ಬರುತ್ತೆ, ನಾವು ಹೆಂಗೆ ಯೂಸ್ ಮಾಡ್ತೀವೋ ಆ ಥರ ಯೂಸ್ ಮಾಡ್ಬೋದು. ಸೂಪರಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ಮಾತ್ರ. ಯಾರಿಗೆಲ್ಲ ಬೇಕು ಹೇಳಿ, ಬೇಕಿದ್ರೆ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಇದಂತೂ ಚಿಕ್ಕ ನಮ್ಮ ಯೂಟ್ಯೂಬರ್ಗಳೇ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಈ ಥರ ಚಿಕ್ಕದಾಗಿ ಒಂದೊಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವತ್ತಾಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ಪೇರೆಂಟ್ಸ್ ಮೀಟಿಂಗು ಕೂಡ ಹೋಗಿ ಬಂದ್ವಿ. ಅಲ್ಲಿ ಅಂದ್ಕೊಂಡೆ ವಿಡಿಯೋ ಮಾಡೋಣ ಕ್ಲಾಸಲ್ಲಿ ಅಂತ, ಬಟ್ ಸುಮ್ಮನೆ ಯಾಕೆ, ಟೀಚರ್ಸ್ ಕಂಫರ್ಟಬಲ್ ಇರ್ತಾರೋ ಹೆಂಗೋ ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ಸೌಂಡ್ ಬೇರೆ ಜಾಸ್ತಿ ಇತ್ತು, ಎಲ್ಲ ಪೇರೆಂಟ್ಸು ಬಂದಿರೋದ್ರಿಂದ ಸ್ವಲ್ಪ ಸೌಂಡ್ ಇತ್ತು. ಎಲ್ಲ ಮಾತಾಡೋದು, ಸ್ವಲ್ಪ ಕಂಪ್ಲೇಂಟ್ಸ್ ಎಲ್ಲ ಮಾಡ್ತಾಯಿದ್ರಲ್ಲ, ಅದರಿಂದ ಸೌಂಡ್ ಇದ್ದಿದ್ದರಿಂದ ವ್ಲಾಗ್ನೇನು ಮಾಡ್ಕೊಳ್ಳಿಲ್ಲ. ಓಕೆ, ಇಬ್ಬರೂ ಸುಮಾರಾಗಿ ಮಾಡಿದ್ದಾರೆ. ಅವಳು ಔಟ್ ಆಫ್ ಬರ್ತಿದ್ಲು, ಬಟ್ ಈ ಸಲ ಯಾಕೋ ಸ್ವಲ್ಪ ಡಲ್ ಆಗಿದ್ದಾಳೆ. ಒಂದು 15 ಮಾರ್ಕ್ಸ್ ಅಷ್ಟು ಹೋಗಿದೆ. 180ಗೆ 165 ಬಂದಿದೆ. ಓಕೆ ಇರಲಿ, ಜಾಸ್ತಿ ಪ್ರೆಷರ್ ಹಾಕೋದು ಬೇಡ ಅಂತೇಳಿ ನಾನು ಸುಮ್ಮನಾಗಿದ್ದೀನಿ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀನಿ. ಇಬ್ಬರು ಕೂಡ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಒಪ್ಕೊಂಡಿದ್ದಾರೆ. ಇವನು 120ಗೆ 101 ತೊಗೊಂಡಿದ್ದಾನೆ, 19 ಮಾರ್ಕ್ಸ್ ಹೋಗಿದೆ. ಎಲ್ಲಾದರೂ ಅವನು 1-2 ಔಟ್ ಆಫ್ ತೆಗೆದಿದ್ದಾನೆ, ಬಟ್ ಒಂದು GS ಅಲ್ಲಿ ಅದರಲ್ಲಿ ಸ್ವಲ್ಪ ಯಾಕೆ ಅವನಿಗೆ ಅಷ್ಟು ಅರ್ಥ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಒಂದು 9 ಮಾರ್ಕ್ಸ್ ಬಂದಿದೆ ಅದರಲ್ಲಿ. ಅದರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೇ ಇಬ್ಬರಿಗೂ ಕೂಡ ವಾರ್ನ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು, ಚೆನ್ನಾಗಿ ಓದಬೇಕು ಅಂತ ಹೇಳಿದ್ದೀನಿ. ಯಾಕೆಂದರೆ ಇವಾಗ ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಲ್ವಾ. ಎಜುಕೇಷನ್ ಮೇಲೆ ಎಲ್ಲ ನಿಂತಿರೋದು. ನಾನು ಪ್ರತಿಯೊಬ್ಬ ಮಕ್ಳಿಗೂ ಅಷ್ಟೇ ಹೇಳೋದು, ನೋಡಿ ಮೊಬೈಲ್ ನೋಡಿ, ಆದರೆ ತುಂಬ ಹೊತ್ತು ನೋಡಬೇಡಿ. ಒಂದು ದಿನದಲ್ಲಿ ಒಂದು ½ an hour ಮಾತ್ರ ಮೊಬೈಲ್ ನೋಡಿ. ಮಿಕ್ಕಿದ ಟೈಮ್ನ ನೀವು ಓದಿನ ಕಡೆ ಗಮನ ಕೊಡಿ. ಯಾಕಂದರೆ ಓದಿನ ಮುಂದೆ ಏನೂ ಇಲ್ಲ. ಓದಬೇಕು ಇವಾಗ, ಅಂದರೆ ಓದಲೇಬೇಕಾ ಬರೀ ಅಂತೇಳಿ ಕೇಳ್ಬೋದು ನೀವು. ಖಂಡಿತ 90% ಓದಿದ್ರೇ ಇವಾಗ ವ್ಯಾಲ್ಯೂ ಇರೋದು. ನಾವು ಆರಾಮಾಗಿ ಒಂದು ಲೈಫ್ನ ಲೀಡ್ ಮಾಡೋಕ್ಕಾಗೋದು ಮೇಯ್ನ್ ಎಜುಕೇಷನಿಂದ. ಅದಕ್ಕೆ ಮಕ್ಕಳುಗಳು ಆದಷ್ಟು ಮೊಬೈಲ್ ಬಿಟ್ಟು ಓದೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗಾಗಲೇ ಎಷ್ಟೋ ಮಕ್ಕಳುಗಳಿಗೆ ಮೊಬೈಲ್ ನೋಡಿ ಕಣ್ಣು ಪ್ರಾಬ್ಲಮ್ ಆಗ್ತಾಯಿದೆ, ಕೈಗಳು ಶಿವರ್ ಆಗ್ತಾಯಿದೆ, ಮತ್ತು ಬ್ರೈನ್ಗೆ ಸ್ಟ್ರೆಸ್ ತೊಗೊತಾ ಇದ್ದಾರೆ. ಯಾವ ಮಕ್ಕಳನ್ನಾದರೂ ನೋಡಿ, ಒಂದು ವರ್ಷ ಆಗ್ತಿದ್ದಂಗೆ ಮಕ್ಕಳಿಗೆ ಕೈಗೆ ಮೊಬೈಲ್ ಕೊಟ್ಟರೆ ಊಟ ಮಾಡ್ತಾರೆ, ಕೈಗೆ ಮೊಬೈಲ್ ಕೊಟ್ಟರೆ ಏನಾದರೂ ತಿಂತಾರೆ, ಇಲ್ಲ ಅಂತಂದರೆ ಏನು ತಿನ್ನಲ್ಲ. ಇವರು ಅಷ್ಟೇ, ಸ್ಕೂಲಿಂದ ಬಂದ ತಕ್ಷಣವೇ ಮೊಬೈಲ್ ಅಂತಾರೆ. ಆದರೆ ಮೊಬೈಲ್ನ ಆದಷ್ಟು ಇದು ಅವಾಯ್ಡ್ ಮಾಡಿ. ನಾನು ಇವರಿಗೆ ಏನು ಮಾಡ್ತೀನಿ ಅಂದರೆ, ಇಬ್ರಿಗೂ ಟೈಮಿಂಗ್ಸ್ ಕೊಡ್ತೀನಿ. ಡೈಲಿ ಒಂದು 10-15 ನಿಮಿಷ ಇಲ್ಲ 20 ನಿಮಿಷದ ಒಳಗಡೆ ನಾನು ಇಬ್ರಿಗೂ ಒಂದೊಂದು ಟೈಮಿಗೆ ಕೊಡ್ತೀನಿ ಅಷ್ಟೇ. 20 ನಿಮಿಷ ಯಾಕೆಂದರೆ ತುಂಬ ರಿಸ್ಟ್ರಿಕ್ಟು ಮಾಡೋಕ್ಕಾಗೋದಿಲ್ಲ, ತುಂಬ ನಾವು ಮೊಬೈಲ್ನ ಕೊಡೋದಕ್ಕಾಗಲ್ಲ. ಅದಕ್ಕೆ ಒಂದು 20 ನಿಮಿಷ ಕೊಡ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಓದಿ, ಮಕ್ಕಳುಗಳ ಚೆನ್ನಾಗಿ ಓದಬೇಕು. ಎಜುಕೇಷನ್ ಒಂದಿದ್ದರೆ ನೀವು ಎಲ್ಲಿ ಬೇಕಾದ್ರೂ ನೀವು ಇಂಡಿಪೆಂಡೆಂಟಾಗಿ ಬದುಕ್ಬೋದು. ಮೇಯ್ನ್ಲಿ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಇವರಿಗೂ ಅದಕ್ಕೆ ವಾರ್ನ್ ಮಾಡಿದ್ದೀನಿ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡ್ತಾರೆ. ನೋಡೋಣ ಬನ್ನಿ ಇವತ್ತಿನ ವ್ಲಾಗ್ ಹೇಗೆಲ್ಲ ಹೋಗುತ್ತೆ. ಫ್ರೆಂಡ್ಸ್, ನಮಗೆ ನಿಮಗೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಹೊಸ ಪಾತ್ರೆಗಳು ತೊಗೊಂಡು ಬಂದಾಗ ಸ್ಟಿಕ್ಕರ್ಗಳಿರುತ್ತಲ್ವ, ಸ್ಟಿಕ್ಕರ್ಗಳನ್ನ ಕೀಳಕ್ಕೆ ಹೋದರೆ ಅದರದ್ದು ಅಂಟು ಮತ್ತು ವೈಟಿಗೆಲ್ಲ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ, ನೀಟಾಗಿ ಬರೋದಿಲ್ಲ. ನೋಡಿ, ಈ ಥರ ಪಾತ್ರೆನ ಸ್ಟವ್ ಮೇಲಿಟ್ಟು ಸಣ್ಣದಾಗಿ ಸಿಮ್ಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಇಡ್ತಿದ್ದಂಗೆ, ಬಿಸಿ ಆಗ್ತಿದ್ದಂಗೆ ನೋಡಿ ಎಷ್ಟು ಈಸಿಯಾಗಿ ಅದೇ ಬಂದ್ಬಿಡುತ್ತೆ. ಆಮೇಲೆ ತೆಗೆದುಬಿಟ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಸ್ಟಿಕ್ಕರು ರಿಮೂವ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ನಾನು ಮೊನ್ನೆ ಪಾತ್ರೆಗಳು ತೊಗೊಂಡು ಬಂದಿದ್ದೆ, ಒಂದು ಸೆಟ್ಟು ಈ ಥರ ಒಂದು 5 ಪೀಸಸ್ಸು ಬೇಷನ್ಗಳು ತೊಗೊಂಡು ಬಂದಿದ್ದೀನಿ. ಹಾಗೆ ಅದ್ರ ಮೇಲೆ ಮುಚ್ಚೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಟ್ಗಳನ್ನೂ ಕೂಡ ತಂದಿದ್ದೆ. ನೋಡಿ ಈಗ ಸ್ಟಿಕ್ಕರ್ಗಳನ್ನ ಎಷ್ಟು ಆರಾಮಾಗಿ ರಿಮೂವ್ ಮಾಡ್ಕೊತಾ ಇದ್ದೀನಿ ಅಂತ. ಬಿಸಿ ಆಗ್ತಿದ್ದಂಗೆ ನೀಟಾಗಿ ಈ ಥರ ಬಂದ್ಬಿಡುತ್ತೆ. ಇಲ್ಲ ಅಂತಂದರೆ ಅರ್ಧಂಬರ್ಧ ಅಲ್ಲೇ ಕಚ್ಕೊಂಡಿರುತ್ತೆ, ಅರ್ಧಂಬರ್ಧ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಬಿಸಿ ಮಾಡಿಕೊಂಡು ತೆಗೆದುಬಿಡಿ. ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದರೂ ಈ ಥರ ತೋರಿಸ್ತೀನಿ, ಏನು ಸೆಟ್ ತೊಗೊಂಡು ಬಂದಿದ್ದೀನಿ, ಯಾವ್ಯಾವ ಪಾತ್ರೆ ತಂದೆ ಅಂತ. ತುಂಬ ಆಫರಲ್ಲಿತ್ತು ಮೊನ್ನೆ ಅಂಗಡಿಗೆ ಹೋಗಿದ್ದಾಗ. ಅದನ್ನು ನೋಡಿ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ, ನಿಮಗೂ ತೋರಿಸ್ಬೋದಿತ್ತು. ಜಸ್ಟ್ ಫ್ರೈ ಫ್ಯಾನ್ ಬಂದು 300 ರುಪೀಸು, ಮತ್ತು ಒಂದು ತವಾ ಬಂದು 250 ರುಪೀಸು. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ಮೇಲ್ಗಡೆ ಗ್ಲಾಸ್ದು ಲಿಡ್ ಕೂಡ ಬಂದಿದೆ 300 ರುಪೀಸ್ಗೆ, ವರ್ತ್ ಅಂತಲೇ ಹೇಳ್ಬೋದು.
ಈಗ ಅದೆಲ್ಲ ಆದಮೇಲೆ ಡಿಮಾರ್ಟ್ಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆದೆ. ಯಾಕೆಂದರೆ ಸ್ವಲ್ಪ ಗ್ರೋಸರಿ ಬೇಕಿತ್ತು, ಅದಕ್ಕೆ ಡಿಮಾರ್ಟ್ಗೆ ಹೋಗೋದಕ್ಕೆ ಅಂತೇಳ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ದೀನಿ. ಡಿಮಾರ್ಟಲ್ಲಿ ಲೀಸ್ಟ್ ಮಾಡ್ಕೊಂಡಿದ್ದೀನಿ ಏನೇನು ತೊಗೋಬೇಕು ಅಂತ. ಇವತ್ತು ಸಂಡೇ ಬೇರೆ, ಸಂಡೇ ಇರೋದ್ರಿಂದ ಡಿಮಾರ್ಟು ಎಷ್ಟು ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ನೋಡ್ತೀನಿ ಡಿಮಾರ್ಟ್ ಹತ್ರ ಹೋಗಿ ರಶ್ ಏನಾದರೂ ಇತ್ತು ಅಂತಂದರೆ ಆದಷ್ಟು ವಾಪಸ್ ಬಂದುಬಿಡ್ತೀವಿ. ತುಂಬ ರಶ್ ಒಳಗಡೆ ಸರಿಯಾಗಿ ತೊಗೊಳೋದಕ್ಕಾಗಲ್ಲ, ಮರ್ತೋಗ್ಬಿಡೋದು ಕಷ್ಟ. ಒಂದು ತೊಗೊಂಡ್ರೆ ಒಂದು ತೊಗೊಂಡು ಮರ್ತುಬಿಡ್ತೀವಿ. ಅದಕ್ಕೋಸ್ಕರ ನೋಡೋಣ, 90% ರಶ್ ಇರುತ್ತೆ, ಅದಕ್ಕೆ ನೋಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆಯವರು ನಾವು ಮಗಳು ರೆಡಿಯಾಗಿ ನಿಂತಿದ್ದಾರೆ ಕೆಳಗಡೆ, ನನಗೋಸ್ಕರ ವೆಯ್ಟಿಂಗ್ ಮಾಡ್ತಾ ಇದ್ದಾರೆ. ಲೇಟ್ ಆಯಿತು ಬೇಗ ಬಾ ಅಂತ. ನೋಡಿದ್ರೆ ಅಲ್ಲಿ ತುಂಬಾ ರಶ್ ಇತ್ತು. ಮೊನ್ನೆ ಹೇಳಿದ್ನಲ್ಲ ನಮ್ಮ ಯಜಮಾನ್ರು ಕಾಲನ್ನ ಗುಂಡಿ ಒಳಗಡೆ ಇಟ್ಟು ಕಾಲೇಟ್ ಮಾಡಿಕೊಂಡ್ರು ಅಂತ. ನೋಡಿ ಇದೇ ಗುಂಡಿ. ಆಚೆ ಒಳಗಡೆ ಗೇಟ್ ಒಳಗಡೆ ನಿಲ್ಸಿದ ಗಾಳಿನ ರಿವರ್ಸ್ ತೆಗಿಬೇಕಾದ್ರೆ ಈ ಗುಂಡಿ ಒಳಗಡಿಕೆ ಅವರು ಕಾಲಿಟ್ಟಾಗ ಮಂಡಿ ನೋಡಿ ಇನ್ನೂ ಎಷ್ಟು ಗಾಯ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಅದಿನ್ನೂ ಫುಲ್ ವಾಸಿಯಾಗಿಲ್ಲ. ಇವಾಗ ಚಳಿಗಾಲ ಬೇರೆ ಅಲ್ವಾ, ಅದರಿಂದ ಬೇಗ ವಾಸಿ ಆಗ್ತಾಯಿಲ್ಲ. ಅದು ಸ್ವಲ್ಪ ಇನ್ನೂ ಪಸ್ ಥರ ಆಗಿದೆ. ಆದಷ್ಟು ನಾನು ಡ್ರೆಸ್ಸಿಂಗ್ ಮಾಡಿ ಬೋರಿಂಗ್ ಪೌಡ್ರ್ ಹಾಕ್ತಾಯಿರ್ತೀನಿ. ಬೋರಿಂಗ್ ಪೌಡ್ರು ಬೆಸ್ಟ್ ಅಂತಲೇ ಹೇಳ್ಬೋದು ಗಾಯಗಳಿಗೆ. ಬೇಗ ಗಾಯಗಳನ್ನೆಲ್ಲ ಹೀಲ್ ಮಾಡುತ್ತೆ. ನೀರನ್ನ ಡ್ರೈ ಮಾಡಿ ಬೇಗ ಗಾಯ ವಾಸಿಯಾಗೋದಕ್ಕೆ ಟ್ರೈ ಮಾಡೋದೇನು ತುಂಬ ಬೇಗ ವಾಸಿ ಆಗುತ್ತೆ ಬೋರಿಂಗ್ ಪೌಡ್ರಲ್ಲಿ. ಆದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾಯಿದೆ. ಅವರಿಗಂತೂ ನರದ ಮೇಲೆ ಆಗಿದೆ ಅನಿಸುತ್ತೆ, ಅದಕ್ಕೇ ಇನ್ನೂ ಬೇಗ ವಾಸಿನೂ ಆಗ್ತಾಯಿಲ್ಲ. ಗಾಯ ಅಂತೂ ದಿನಕ್ಕೆ ತುಂಬ ನೋವು ಅಂತಲೇ ಹೇಳ್ತಾ ಇದ್ದಾರೆ. ಇವಾಗ ಡಿಮಾರ್ಟ್ ಹತ್ರ ಬಂದ್ವಿ. ಡಿಮಾರ್ಟ್ ಹತ್ರ ಬರ್ತಿದ್ದಂಗೆ ನೋಡ್ತಾ ಇರ್ಬೋದು ವೆಹಿಕಲ್ಸ್ನ. ಅಲ್ಲಿ ಥಿಯೇಟ್ರ್ ಬೇರೆ ಇದೆ ಅಲ್ವಾ, ಥಿಯೇಟ್ರ್ ಇರೋದ್ರಿಂದ ಮಿರಾಜ್ ಥಿಯೇಟ್ರ್ ಇದೆ. ಥಿಯೇಟ್ರಿಗೂ ತುಂಬ ಜನ ಬಂದಿದ್ದಾರೆ. ಗಾಡಿ ಪಾರ್ಕ್ ಮಾಡೋಕ್ಕೂ ಕೂಡ ಜನ ಇಲ್ಲ. ನಾನೇನು ಅಂದ್ಕೊಂಡಿದ್ನೋ ಹಾಗೆ ಆಯಿತು, ತುಂಬ ರಶ್ ಇತ್ತು. ಈಗ ಸರಿ ಆಯಿತು ಅಂದ್ಬಿಟ್ಟು ಹೊರಗಡೆ ಊಟ ಮಾಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಬನ್ನಿ ಊಟ ಮಾಡೋಣ. ಅಲ್ಲೇ ಅವ್ನ ಮುಖ ನೋಡಿ ಹೆಂಗಾಯ್ತು. ಫೋಟೋ ತೋರಿಸಿಲ್ಲ, ಇನ್ನು ತೋರಿಸೋಣ. ಏನೇನು ಹೇಳಿದ್ದೀರಾ ಒಂದ್ಸಲ್ರಿ ಹೇಳಿ. ನೀನು ಹೇಳಿದ್ದು ನಾನು ಹೇಳೋದ್ನ. ರೋಟಿ ಪಾಲಕ್ ಬೋಟಿ ಫ್ರೈ, ಬೋಟಿ ಇದೆ. ನನಗೆ ಇಷ್ಟ. ಹಾಂ, 4 ಅದು ಯಾವ ರೋಟಿ? ಬಟರ್ ರೋಟಿ, ಬಟರ್ ರೋಟಿ, ಆಮೇಲೆ ಪಾಲಕ್ ಚಿಕನ್ ಗ್ರೇವಿ, ಒಂದು 1/4 kg ಕಬಾಬ್. ಯಾವುದಿದು ಹೋಟ್ಲು? ಬ್ಯಾಡ್ರಳ್ಳಿ ಬಿರಿಯಾನಿ ದರ್ಬಾರ. ಬಿರಿಯಾನಿ ತರ್ತಾರೆ. ನಾವು ಅವತ್ತೊಂದು ಹೋಟ್ಲಿಗೆ ಹೋಗಿದ್ವಿ, ಅಲ್ಲಿ ಸಖತ್ತಾಗಿತ್ತು. ಬಟ್ ಅದು ವೀಡಿಯೋ ಮಾಡಿಲ್ಲ, ಇನ್ನೊಂದ್ಸಲ ಹೋಗೋಣ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಟೈಮ್ ಮಾತ್ರ ತೋರಿಸ್ತೀವಿ ನಿಮ್ಗೆ. ಜಾಸ್ತಿ ಓದಿದ್ದೀರಾ? ಬೈಸ್ಕೊಳ್ಳೋದು ಅಂದರೆ ಅಷ್ಟು ಆಸೆ ಅಲ್ವಾ? ನನ್ನಿಂದ ಜಾಸ್ತಿ ಓದೋದು ಅದಕ್ಕೆ. ಹಾಂ, ಅದಕ್ಕೆ ಬೈತಾ ಇದ್ರು ಮಾತಾಡ್ತಾ ಇರ್ತಾರೆ. ಬೀಗ ಯಾಕೆ ತುಂಬ ಚೆನ್ನಾಗಿರುತ್ತೆ. ಅದು ಮಧ್ಯೆ ಇರುತ್ತೆ, ಕೂಲರ್ ಅದು ಎ ಮತ್ತು ಸಿ ಮಧ್ಯೆ ಇರುತ್ತೆ. ಎ ಸಿ ಮಧ್ಯದಲ್ಲಿ ಚಳಿ. ಸಿಗೆ ಯಾಕೆ ತುಂಬ ಕೆಮ್ಮೇಳು, ಅದು ಬೀಡಿ ಮಧ್ಯದಲ್ಲಿ. ಆಮೇಲೆ ಸಮಾಚಾರ ಈಗ ಊಟ ಮಾಡ್ಬೇಕಷ್ಟೇ. ಇನ್ನೇನು ಮಾಡಬೇಕು ಸಮಾಚಾರ, ಏನು ಮೇಡಮ್ ಹೊಟ್ಟೆ ಹಸಿತಾಗ್ತದೆ. ಎಲ್ಲಿ ಕೂತದೆ? ಎಷ್ಟು ವರ್ಷ ಆಯಿತು ತಿಂದು? 50 ವರ್ಷ ಆಗಿದೆ. 50 ವರ್ಷ? ಹುಟ್ಟ 50 ವರ್ಷ ಆಗಿದೆ. ನಿನಗೆ ಎಷ್ಟು ವರ್ಷ? ನಂಗೆ 15 ರನ್ನಿಂಗ್ 15. ನನಗೆ 30 ವರ್ಷ. ಇದೇನಮ್ಮ? ಬೋಟಿ ಫ್ರೈ ತಾನೇ? ಹಾಂ, ನಾವು ಯಾವಾಗ ಪ್ರತಿ ಸಲ ಬಂದರೂ
ರೋಟಿ ರೋಟಿ ಫ್ರೈ. ಹೆಂಗಿದೆ? ಡೌನ್ ಫೇವ್ರೇಟ್ ಚಿಕನ್, ಪುದೀನಾ ಚಿಕನ್ ಅಲ್ಲ, ಸಾರಿ ಪಾಲಕ್ ಚಿಕನ್. ಪಾಲಕ್ ಚಿಕನ್. ಪಾಲಕ್ ಚಿಕನ್. मी अर्धा भाषण ಹಾಂ ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಊಟನ ನಾವು ಇಲ್ಲಿ ಬಿರಿಯಾನಿ ದರ್ಬಾರ್ ಅಂತ ಹೇಳ್ಬಿಟ್ಟು ಕಾಲೇಜ್ ಸ್ಟಾಪಲ್ಲಿದೆ ಬ್ಯಾಡ್ರಳ್ಳಿಲಿ, ಅಲ್ಲೇ ಹೋಗಿದ್ವಿ. ಅಲ್ಲೇ ಎಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ. ಇನ್ನು ಈ ವಿಡಿಯೋನ ಎಂಡ್ ಮಾಡೋ ಸಮಯ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಮಂಡ್ಯ ಹುಡುಗಿ ಕಡೆಯಿಂದ. ಹಾಗೆ ಇನ್ನು ಆದಷ್ಟು ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದೀರಾ ಅಂದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.